ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೈಲ್ವೆ ಕಡೆಯಿಂದ ರೈಲ್ವೆ NTPC ಪರೀಕ್ಷೆ ಬಗ್ಗೆ ಒಂದು ಅಪ್ಡೇಟ್ ಇದೆ. ಅದೇನಪ್ಪ ಅಂದರೆ, ರೈಲ್ವೆ ಕಡೆಯಿಂದ ಅಫಿಷಿಯಲ್ ಆಗಿ ಇಮೇಲ್ ಅಥವಾ ಜಿಮೇಲ್ಗೆ ಮೆಸೇಜ್ನ ಕಳಿಸ್ತಾ ಇದ್ದಾರೆ ಎಕ್ಸಾಮ್ ಡೇಟ್ ಬಗ್ಗೆ. ಸೊ ಈ ಥರ ಇರುತ್ತೆ, ಇಲ್ಲಿ ಕೊಟ್ಟಿದ್ದೀನಲ್ಲ, ಇದನ್ನು ಡೀಟೇಲಾಗಿ ನಾನು ತೋರಿಸ್ತೀನಿ ನಿಮಗೆ. ಸೊ ಯಾರ್ಯಾರು RRB NTPCಗೆ ಅಪ್ಲೈ ಮಾಡಿದ್ದೀರಿ ಅವ್ರಿಗೋಸ್ಕರ ಈ ವಿಡಿಯೋ ಆಗಿರುತ್ತೆ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈಗ ಅವ್ರು ಬಿಟ್ಟಿರೋಂಥ ಅಫಿಷಿಯಲ್ ನೋಟಿಫಿಕೇಷನ್ನ ಓಪನ್ ಮಾಡೋಣ. ಸೊ ಸ್ನೇಹಿತರೆ, ನೀವೇನಾದರೂ RRB NTPCಗೆ ಅಪ್ಲೈ ಮಾಡಿದರೆ ಮೇಲ್ನಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಮೇಲ್ನಲ್ಲಿ ಈ ಥರ ಮೇಲ್ ಬಂದಿರುತ್ತೆ, ರಿಗಾರ್ಡಿಂಗ್ ಎಕ್ಸಾಮ್ ಶೆಡ್ಯೂಲ್ ಫಾರ್ CN 1/2019 NTPC RRB ಚೆನ್ನೈ ಕಡೆಯಿಂದ ಇದು ಬಂದಿರುತ್ತೆ. ಚೆನ್ನೈ ಅಂದರೆ ನಾನು ಚೆನ್ನೈಗೆ ಅಪ್ಲೈ ಮಾಡಿಲ್ಲ ಅಂದ್ಕೋಬೇಡಿ, ಅಲ್ಲಿಂದ ಬಂದಿರುತ್ತೆ. ಏನು ಕೊಟ್ಟಿರ್ತಾರೆ ಅದರಲ್ಲಿ ಅಂದರೆ, ಅದರಲ್ಲಿ ಡಿಯರ್ ಕ್ಯಾಂಡಿಡೇಟ್, ಯು ಹ್ಯಾವ್ ಅಪ್ಲೈಡ್ CN 1/2019 NTPC, ದ ಯೂಸರ್ ID ಆ್ಯಂಡ್ ದ ಪಾಸ್ವರ್ಡ್ ಗಿವನ್ ಬಿಲೋ. ಇಲ್ಲಿ ಕೊಟ್ಟಿದ್ದಾರೆ ಯೂಸರ್ ID ಮತ್ತು ಪಾಸ್ವರ್ಡು. ನಾನು ಇವ್ರದ್ದು ಬ್ಲರ್ ಮಾಡಿದ್ದೀನಿ, ನಿಮ್ಮದು ಹಾಗೆ ಇರುತ್ತೆ. ಸೊ ಇದು ಲಾಗಿನ್ ಆಗೋದಕ್ಕೆ ಯೂಸ್ ಆಗುತ್ತೆ. ವಿಲ್ ಬಿ ದ ಲಾಗಿನ್ ಕ್ರೆಡಿನಲ್ಸ್ ಫಾರ್ ಆಲ್ ದ ಫರ್ದರ್ ಪ್ರೋಸೆಸ್ ಲೈಕ್ ವ್ಯೂವಿಂಗ್ ಆಫ್ ಎಕ್ಸಾಮ್ ಸಿಟಿ. ಸೊ ನೀವು ಇದನ್ನೇ ಯೂಸರ್ ID ಮತ್ತು ಪಾಸ್ವರ್ಡ್ನ ಎಕ್ಸಾಮ್ ಸಿಟಿ ಮತ್ತು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ, ಎಕ್ಸಾಮ್ ಮತ್ತು ಸಿಟಿ ಇನ್ಫಾರ್ಮೇಷನು ನಿಮಗೆ ಎಕ್ಸಾಮ್ 10 ದಿನ ಇದೆ ಅಂದ 10 ದಿನ ಇದಾಗಲೇ ತಿಳಿಯುತ್ತೆ. ಈ ಅಡ್ಮಿಟ್ ಕಾರ್ಡು ನಿಮಗೆ 4 ದಿನ ಎಕ್ಸಾಮ್ ಇದೆ ಅಂದಾಗ ಮಾತ್ರ ಸಿಗುತ್ತೆ. ಸೊ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ ಸಿಟಿ ಇಂಟಿಮೇಷನು. ಅಂದರೆ ನೀವು ಯಾವ ಎಕ್ಸಾಮ್ ಸಿಟಿಲಿ ಹೋಗಿ ಎಕ್ಸಾಮ್ನ ಬರೀಬೇಕಾಗುತ್ತೆ ಅಂತ ಇವತ್ತಿಂದ ಬಿಡ್ತಾರೆ ರೈಲ್ವೇಲಿ. ನಾನು ಇನ್ನೊಂದು ಸರಿ ನಿಮಗೆ ಅಪ್ಡೇಟ ಮಾಡ್ತೀನಿ. ಸೊ ಯಾರ್ಯಾರಿಗೆಲ್ಲ ಈ ಥರ ಮೇಲ್ ಬಂದಿದೆ ಅವರು NTPC ಎಕ್ಸಾಮ್ಗೆ ಇವಾಗ ಅಂದರೆ ಡಿಸೆಂಬರ್ 23ರಿಂದ, ಸೊ ಯಾರಿಗೆಲ್ಲ ಈ ಥರ ಮೇಲ್ ಬಂದಿದೆ ಅವ್ರಿಗೆ ಡಿಸೆಂಬರ್ 28ರಿಂದ 28/12/2020ರಿಂದ 13/1/2020ರಲ್ಲಿ 2021ರವರೆಗೂ ಎಕ್ಸಾಮು ಈ ಟೈಮ್ ಪೀರಿಯಡ್ನಲ್ಲಿ ಇರುತ್ತೆ. ಈ ಮೇಲು ನೀವು ಯಾರ್ಯಾರು ರಿಸೀವ್ ಮಾಡ್ಕೊಂಡಿದ್ದೀರಿ ಅವ್ರಿಗೆ ಮಾತ್ರ ಇರುತ್ತೆ. ಸೊ ಸ್ನೇಹಿತರೆ, ನೀವು ಇವಾಗಲೇ ಮೇಲ್ನ ಚೆಕ್ ಮಾಡಿ ರಿಫ್ರೆಶ್ ಮಾಡಿ ನೋಡಿ. ಆ ಮೇಲ್ಗೆ ಈ ಥರ ಮೆಸೇಜ್ ಬಂದಿದ್ರೆ ನಿಮ್ಮ ಟೈಮ್ ಶೆಡ್ಯೂಲ್ನ ನಾನಿವಾಗ ಹೇಳ್ತೀನಿ. ಸೊ ಸ್ನೇಹಿತರೆ, RRB NTPC ಎಕ್ಸಾಮ್ಗೆ ಟೋಟಲು 1.25 ಕೋಟಿ ಅಪ್ಲಿಕೇಶನ್ ಹಾಕಿದ್ರು ಹುಡುಗರು. ಸೊ ಅದರಲ್ಲಿ 23 ಲಕ್ಷ ಜನರಿಗೆ ದಿನಾಂಕ 28/12/2020 ಇಲ್ಲಿಂದ ದಿನಾಂಕ 13/1/2021. ಸೊ ಈ ಟೈಮ್ ಪೀರಿಯಡ್ನಲ್ಲಿ 23 ಲಕ್ಷ ಓವರಾಲ್ ಇಂಡಿಯಾದಲ್ಲಿ ಎಕ್ಸಾಮ್ನ ನಡೆಸೋದಕ್ಕೆ ಇವರು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಟೈಮ್ ಬೀಯಿಂಗ್ ಇನ್ನು ಮಿಕ್ಕಿರೋ ಕ್ಯಾಂಡಿಡೇಟ್ಗಳಿಗೂ ಆವಾಗಲೇ ಅಪ್ಡೇಟ್ ಮಾಡಿ ಪ್ಲ್ಯಾನ್ನ ಮಾಡ್ತಾರೆ. ಸೊ ಇನ್ನು ಅಪ್ಲಿಕೇಶನ್ನ ನಾನು ಆಗಲೇ ಹೇಳಿದೆ, 10 ದಿನದ ಮುಂಚೆ ನಿಮ್ಮ ಎಕ್ಸಾಮ್ ಸಿಟಿನ ಮತ್ತು ನೀವು ಇನ್ ಕೇಸ್ SC ST ಆಗಿದರೆ ನಿಮಗೆ ಟ್ರಾವೆಲಿಂಗ್ ಅಲವೆನ್ಸ್ ಕೊಡೋದಕ್ಕೆ ಇವರು ಹೇಳೋದನ್ನು 10 ದಿನ ಮುಂಚೆನೇ ನಿಮಗೆ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡ್ತಾರೆ. ಇನ್ನು ಡೌನ್ಲೋಡ್ನ ಕಲೆಕ್ಟರ್ ಅಡ್ಮಿಟ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡಬೇಕು ಅಂದರೆ 4 ದಿನ ಮುಂಚೆ, ಇದು ಫಸ್ಟು ನೀವು ಇದರಲ್ಲಿ ಯಾವತ್ತಿರುತ್ತೆ ಅಂತ ನೋಡ್ಕೋಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಾಗಿ 4 ದಿನದ ಮುಂಚೆ ಅಡ್ಮಿಟ್ ಕಾರ್ಡ್ ಅಪ್ಲೋಡ್ ಆಗುತ್ತೆ, ಆವಾಗ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇನ್ ಕೇಸ್ ನೀವೇನಾದರೂ ಈ ಸರಿ ಈ ಬ್ಯಾಚಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಅದರಲ್ಲೂ ಕೂಡ ತೋರಿಸುತ್ತೆ. ಏನಂತ ತೋರಿಸುತ್ತೆ ಅಂದರೆ, ಡಿಯರ್ ಕ್ಯಾಂಡಿಡೇಟ್, ಯು ಆರ್ ನಾಟ್ ಶೆಡ್ಯೂಲ್ಡ್ ಇನ್ ದ ಪ್ರೆಸೆಂಟ್ ಪೇಸ್, ಪ್ಲೀಸ್ ವೇಟ್ ಫಾರ್ ಇಂಟಿಮೇಷನ್ ಫ್ರಮ್ RRBs. ಅಂದರೆ ನಿಮ್ಮದು ಈ ಪೇಸಲ್ಲಿ, ಅಂದರೆ ಬರೀ ಈಗ 23 ಲಕ್ಷ ಕ್ಯಾಂಡಿಡೇಟ್ಗಳಿಗೆ ಏನು ಇವರು ಎಕ್ಸಾಮ್ ಮಾಡ್ತಾಯಿದ್ದಾರೆ, ಸೊ ಈ ಪೇಸಲ್ಲಿ ನಿಮ್ಮದು ಸೆಲೆಕ್ಟ್ ಆಗಿಲ್ಲ, ಶಾರ್ಟ್ ಲಿಸ್ಟ್ ಆಗಿಲ್ಲ. ಸೊ ಅಪ್ಕಮಿಂಗ್ ಪೇಸ್ಗಳಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಅದರಲ್ಲಿ ಕೊಡುತ್ತೆ. ಸೊ ನೀವು ಇವತ್ತು ಇಲ್ಲ ನಾಳೆ ವೆಬ್ಸೈಟ್ ಅಪ್ಡೇಟ್ ಆಗುತ್ತೆ, ಆವಾಗ ಹೋಗಿ ಚೆಕ್ ಮಾಡ್ಕೋಬಹುದು ಸಿಟಿ ಮತ್ತು ಡೇಟು, ಮತ್ತು ನೀವು ಈ ಪೇಸಲ್ಲಿ ಇದ್ದೀರಾ ಮತ್ತು ಇಲ್ಲ ಅಂತ. ಸೊ ಸ್ನೇಹಿತರೆ, ಇದೇ ರೀತಿ RRBಗೆ ಸಂಬಂಧಪಟ್ಟಂಥ ಅಥವಾ ಇನ್ನಿತರೆ ಉದ್ಯೋಗ ಮಾಹಿತಿಗೆ ಸಂಬಂಧಪಟ್ಟ ವಿಷಯಗಳಿಗಾಗಿ ನಮ್ಮ ಸಮಥಿಂಗ್ ಗುಡ್ ಕನ್ನಡ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.